ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಮಾಟೋಡಿ ಪಲ್ಯ ಮಾಡ್ತಿದ್ದೀನಿ, ಮೆಂತ್ಯ ಸೊಪ್ಪು. ಅದಕ್ಕೆ ಏನೇನು ಬೇಕು ಅಂದರೆ, ಮೆಂತ್ಯ ಸೊಪ್ಪು 1 ಕಟ್ಟು ತೊಗೊಂಡಿದ್ದೀನಿ. ಬರೀ ಸೊಪ್ಪು, ಕಡ್ಡಿ ಇಲ್ಲ ಇದರಲ್ಲಿ. 1 ಕಟ್ಟು ಮೆಂತ್ಯ ಸೊಪ್ಪು, 6 ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಜೀರಿಗೆ, 2 ಟೀ ಸ್ಪೂನು ಕಡಲೆಬೇಳೆ, ಇಲ್ಲಿ 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಗುಂಟೂರು ತೊಗೊಂಡಿದ್ದೀನಿ. ಈಗ ಕಡಲೆಬೇಳೆ, ಕೊತ್ತಂಬರಿ ಬೀಜ, ಜೀರಿಗೆ, ಮೆಣಸಿನ್ಕಾಯಿ ಇಷ್ಟನ್ನು ನೆನೆ ಹಾಕ್ತೀನಿ ನಾನು. ನೋಡಿ, ಕಡಲೆಬೇಳೆನ ತೊಳೆದು ನೀರು ಹಾಕಿದ್ದೀನಿ. ಇದಕ್ಕೆ ನಾನು ಕೊತ್ತಂಬರಿ ಬೀಜ ಹಾಕ್ತೀನಿ, ಅರ್ಧ ಸ್ಪೂನು ಜೀರಿಗೆ ಹಾಕ್ತೀನಿ, ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ನೆನೆಯೋಕ್ಕೆ ಹಾಕೋದು ಯಾಕೆ ಅಂದರೆ ಸ್ವಲ್ಪ ಕಲ್ಲರ್ ಬಿಟ್ಕೊಳ್ಳುತ್ತೆ, ನಿಮಗೆ ಮಾಡಿದಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದು ನೆನಿಲಿ, ಚೆನ್ನಾಗಿ ನೆನಿಲಿ. ಇದು ಒಂದು ಅರ್ಧ ಗಂಟೆ ನೆನೆಸ್ಬೇಕಲ್ವಾ? ಒಂದು ಅರ್ಧ ಗಂಟೆ ಸಾಕು. ಅದ್ರ ಮೇಲೆ ನೆನೆಸಿದ್ರೂ ತೊಂದರೆ ಇಲ್ಲ, ಆದರೆ ಅರ್ಧ ಗಂಟೆ ಬೇಕೇ ಬೇಕು. ಒಂದು ಗಂಟೆ ನೆನೆಸಿದ್ರೂ ಆಯಿತು, ತೊಂದರೆ ಇಲ್ಲ, ಅರ್ಧ ಗಂಟೆ ಬೇಕೇ ಬೇಕು. ಆಮೇಲೆ ಇಲ್ಲಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಕೋತೀನಿ. ಇದು ಚೆನ್ನಾಗಿ ನೆನಿಲಿ. ನೋಡಿ, ಇವಾಗ ಎಲ್ಲ ನೆನೆ ಇಟ್ಟಿದ್ನಲ್ಲ ಮಾಟೋಡಿ ಪಲ್ಯಕ್ಕೆ, ಇವಾಗ ನೆಂದಿದೆ, ಸರಿಯಾಗಿ 1 ಅವರ್ ಆಗಿದೆ. ಇದು ಮಿಕ್ಸಿಗೆ ಹಾಕ್ಕೋತೀನಿ. ನೋಡಿ, ಇದೆಲ್ಲ ಹಾಕಿದೆ, ಮಸಾಲೆ ನೆನೆ ಹಾಕಿದ್ದು. ಇದ್ರ ಜೊತೆನಲ್ಲಿ ಕೊಬ್ಬರಿನೂ ಹಾಕ್ಕೋತೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ನೋಡಿ, ಹಿಂಗೆ ನುಣ್ಣಗೆ ರುಬ್ಕೊಂಡು ಇದಕ್ಕೊಂಚೂರು ಅರಿಶಿನ ಹಾಕ್ಕೋತೀನಿ, ಒಂದು ಸ್ವಲ್ಪನೇ, ಜಾಸ್ತಿ ಬೇಡ. ಹಾಕ್ಕೊಂಡು ಒಂದೇ ನೋಡಿ, ಇಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ಹುಣಸೆಹಣ್ಣು ಬೇಕಿಲ್ಲ. ಕೆಲವ್ರು ಹುಣಸೆಹಣ್ಣು ಹಾಕ್ಕೊಳ್ದಿರನೂ ಮಾಡ್ತಾರೆ, ನಾನೊಂದು ಚೂರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಬೋದು. ನೋಡಿ, ಪೂರ್ತಿ ನುಣ್ಣಗೆ ರುಬ್ಕೊಂಡೆ, ನೈಸಾಗಿ. ಸೊಪ್ಪು ನಾನು ಇದು ಮಾಡಿದ್ದು ಎಷ್ಟಾಗಿದೆ. ಇವಾಗ ನಾನು ರುಬ್ಬಿದ್ದೀನಲ್ಲ ಅದನ್ನು ಹಾಕ್ಕೋತೀನಿ ಮಸಾಲೆ. ಇದನ್ನು ಚೆನ್ನಾಗಿ ಬಾಡಿಸ್ತೀನಿ. ಚೆನ್ನಾಗಿ ಬಾಡಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಥ್ಯಾಂಕ್ ಯು. ಅದರಲ್ಲೂ ಈ ಥರ ಮಾಡಿಕೊಂಡು ಮಾಟೋಡಿ ಪಲ್ಯ ನಿಮ್ಗೆ ಹೇಗೆ ಬಂತು ಅಂತ ತಿಳಿಸಿ ನನಗೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.